ಬೆಟ್ಟಗಳಂದ್ರೆ ನಿರ್ದಿಷ್ಟವಾದ ಎತ್ತರ ಇರಬೇಕು, ನಿರ್ದಿಷ್ಟವಾದ ಆಕಾರ ಇರಬೇಕು, ಹಾಗೆ ನಿರ್ದಿಷ್ಟವಾದ ಜಾಗದಲ್ಲಿರಬೇಕು. ಹೀಗೆ ಹೇಳ್ತಾ ಇರೋದು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಅರಾವಳಿ ಬೆಟ್ಟ ಶ್ರೇಣಿಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಇಂದ ಬಂದ ಮಹತ್ವದ ತೀರ್ಪು ಈಗ ಅತ್ಯಂತ ವಿರೋಧ ವ್ಯಕ್ತವಾಗ್ತಾ ಇದೆ. ಹಾಗೆ ಪ್ರೊಟೆಸ್ಟ್ ಕೂಡ ನಡೀತಾ ಇದೆ. ಭಾರತದ ಅತ್ಯಂತ ಪುರಾತನ ಬೆಟ್ಟ ಶ್ರೇಣಿ ಅರಾವಳಿ ಪರ್ವತಗಳು. ನಮ್ಮಲ್ಲಿ ಬಿಡಿ ಎನ್ವಿರಾನ್ಮೆಂಟ್ ಬಗ್ಗೆ ಕಾಳಜಿ ಬಹಳನೇ ಕಡಿಮೆ. ಎಲ್ಲೇ ಯಾವುದೇ ಕಾಡನ್ನ ಕತ್ತರಿಸಿ ಅಲ್ಲಿ ರೆಸಾರ್ಟ್ ಗಳನ್ನ ನಿರ್ಮಿಸ್ಲಿ, ಯಾವುದೇ ಜೀವಂತ ನದಿಗಳಿಗೆ ಇಂಡಸ್ಟ್ರಿಯಲ್ ವಾಟರ್ ಅನ್ನ ಬಿಟ್ಟು ಪೊಲ್ಯೂಟ್ ಮಾಡ್ಲಿ, ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದ್ರೆ ಇಷ್ಟು ದೊಡ್ಡ ಮಟ್ಟದ ಪ್ರಮಾಣದಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ ಅಂದ್ರೆ ನೀವು ಊಹೆ ಮಾಡ್ಕೊಳ್ಳಿ ಮ್ಯಾಟರ್ ಎಷ್ಟು ಸೀರಿಯಸ್ ಆಗಿದೆ ಅಂತ. ಅಂದ್ರೆ ಅರಾವಳಿ ಬೆಟ್ಟ ಶ್ರೇಣಿಯಲ್ಲಿ ಬರೋ 90% ಬೆಟ್ಟಗಳನ್ನ ಅರಾವಳಿ ಬೆಟ್ಟಕ್ಕೆ ಸಂಬಂಧಪಟ್ಟ ಬೆಟ್ಟಗಳೇ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳೋದಕ್ಕೆ ಹೊರಟಿದೆ. ಈ ಸುಪ್ರೀಂ ಕೋರ್ಟ್ ಹೇಳ್ತಾ ಇರೋದ್ರಿಂದ ಅದರ ಹಿಂದೆ ಕಾಣದ ಆ ಕೈಗಳು ಯಾವ್ಯಾವಿದೆ? ಹಾಗಾದ್ರೆ ಅರಾವಳಿ ಬೆಟ್ಟಗಳ ಕಾಂಟ್ರವರ್ಸಿ ಏನು? ಬೆಟ್ಟಗಳಿಗೆ ವ್ಯಾಖ್ಯಾನವನ್ನ ಕೊಡೋದಕ್ಕೆ ಹೊರಟ ಸುಪ್ರೀಂ ಕೋರ್ಟ್ ಹೇಗೆ ಭಾರತದ ಎಕೋಸಿಸ್ಟಮ್ ಅನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡೋದಕ್ಕೆ ಹೊರಟಿದೆ? ಈ ಎಲ್ಲದರ ಹಿಂದೆ ಇರುವ ಆ ಕಾಣದ ಶಕ್ತಿಗಳು ಯಾವುದು? ಇದರಿಂದ ಯಾರ್ಯಾರಿಗೆಲ್ಲ ಲಾಭ ಆಗುತ್ತೆ? ಅರಾವಳಿ ಹಿಲ್ಸ್ನ ಕಾಂಟ್ರವರ್ಸಿ ಶುರು ಆಗುತ್ತೆ ಇದೇ ನವೆಂಬರ್ 20ನೇ ತಾರೀಕಿನಿಂದ. ಅಂದ್ರೆ ಸುಪ್ರೀಂ ಕೋರ್ಟ್ನ ಆನ್ ಗೋಯಿಂಗ್ ಹಿಯರಿಂಗ್ ಸಮಯದಲ್ಲಿ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ತೀರ್ಪು ಕೊಡೋದಕ್ಕೆ ಸುಪ್ರೀಂ ಕೋರ್ಟ್ ಯೂನಿಯನ್ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಇಂದ ಬಂದು ಒಂದು ರಿಪೋರ್ಟ್ ಅನ್ನ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ. ಅದರ ಪ್ರಕಾರ ತೀರ್ಪನ್ನ ಪ್ರಕಟಿಸುತ್ತೆ. ಈ ರಿಪೋರ್ಟ್ ಅಲ್ಲಿ ಶಾಕಿಂಗ್ ಆದಂತಹ 2 ರೂಲ್ಗಳಿದೆ. ಅರಾವಳಿ ಬೆಟ್ಟಗಳ ಶ್ರೇಣಿಯಲ್ಲಿ ಬರುವ ಬೆಟ್ಟಗಳು ಕನಿಷ್ಠ 100 ಮೀಟರ್ ಅಷ್ಟು ಎತ್ತರ ಇರಲೇಬೇಕು. ಅಂದ್ರೆ ಯಾವುದೇ ಬೆಟ್ಟ 99.9% ಎತ್ತರ ಇದ್ರೂ ಕೂಡ ಅದನ್ನ ಅರಾವಳಿ ಬೆಟ್ಟ ಅಲ್ಲ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಆದ್ರೆ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಬೆಟ್ಟಗಳನ್ನ ಮೆಷರ್ ಮಾಡೋದಕ್ಕೆ ಯೂಸ್ ಮಾಡ್ತಿದೀವಲ್ಲ ಆ ಮಾನದಂಡ. ಯಾಕಂತ ಹೇಳಿದ್ರೆ ಯಾವುದೇ ಪ್ರದೇಶದ ಎತ್ತರವನ್ನ ಅಳೆಯೋದಕ್ಕೆ ಆ ಪ್ರದೇಶವನ್ನ ಸಮುದ್ರ ಮಟ್ಟದಿಂದ ಎತ್ತರವನ್ನ ಅಳೆಯಲಾಗುತ್ತೆ. ಆದ್ರೆ ಇಲ್ಲಿ ಭೂಮೇಲ್ಮೈಯಿಂದ ಆ ಬೆಟ್ಟದ ಎತ್ತರವನ್ನ ಅಳೆಯಲಾಗ್ತಾ ಇದೆ. ಅಂದ್ರೆ ಊಹೆ ಮಾಡ್ಕೊಳ್ಳಿ, ಒಂದು ಬೆಟ್ಟ ಇದೆ, ಅದ್ರ ಸುತ್ತಮುತ್ತ ಮಣ್ಣನ್ನ ಹಾಕಿ ಆ ಬೆಟ್ಟದ ಸುತ್ತಮುತ್ತಲಿನ ಪ್ರದೇಶವನ್ನ 4-5 ಮೀಟರ್ ಅಷ್ಟು ಎತ್ತರವನ್ನ ಹೆಚ್ಚಿಸಿ ಅಲ್ಲಿಂದ ಬೆಟ್ಟವನ್ನ ಮೆಷರ್ ಮಾಡಿದಾಗ ಅದು 100 ಮೀಟರ್ ಬರೋ ಜಾಗದಲ್ಲಿ 95 ಮೀಟರ್ ಅಷ್ಟು ಕೂಡ ಬರಬಹುದು. ಹೀಗೆ ಅರಾವಳಿ ಬೆಟ್ಟದ ಶ್ರೇಣಿಗೆ ಈ ಬೆಟ್ಟ ಸಂಬಂಧ ಪಡಲ್ಲ ಅಂತ ಹೇಳಿ ಈಸಿಯಾಗಿ ಪ್ರೂವ್ ಮಾಡಬಹುದು. ಆದ್ರೆ ಇಲ್ಲಿ ಕ್ವೆಶನ್ ಬರುತ್ತೆ, ಅರಾವಳಿ ಬೆಟ್ಟ ಅಂತ ಹೇಳಿದ್ರೆ ಅಷ್ಟು ಇಂಪಾರ್ಟೆನ್ಸ್ ಯಾಕೆ? ಯಾಕಂತ ಹೇಳಿದ್ರೆ ಇದು ಫಾರೆಸ್ಟ್ ಕನ್ಸರ್ವೇಷನ್ ಅಡಿಯಲ್ಲಿ ಬರುತ್ತೆ. ಒಮ್ಮೆ ಇದರಿಂದ ಆಚೆ ಬಂದ್ರೆ ಅಂದ್ರೆ ಪ್ರೊಟೆಕ್ಟೆಡ್ ಲಿಸ್ಟ್ ಇಂದ ಆಚೆ ಬಂದ್ರೆ ಇಲ್ಲಿ ಗಣಿ ಮಾಫಿಯಾದವರು, ಮೈನಿಂಗ್ ಅವರು ಇಲ್ಲಿ ಎಗ್ಗಿಲ್ಲದೆ ರಾಜಾರೋಷವಾಗಿ ಮೈನಿಂಗ್ ಅನ್ನ ಮಾಡಿ ಒಂದು ದಿನ ಬೆಟ್ಟವನ್ನ ಸಂಪೂರ್ಣವಾಗಿ ಪುಡಿ ಮಾಡಿ ನೆಲಸಮ ಮಾಡಿ ಅಲ್ಲಿ ಯಾವುದೋ ಒಂದು ನಗರವನ್ನ ಸೃಷ್ಟಿನೇ ಮಾಡಿಬಿಡಬಹುದು. ಇನ್ನೊಂದು ಶಾಕಿಂಗ್ ರೂಲ್ ಅಂದ್ರೆ ಇದು ಬೆಟ್ಟಗಳ ಶ್ರೇಣಿ ಆದ್ರಿಂದ ಬೆಟ್ಟಗಳು ಹತ್ತತ್ರನೇ ಇರುತ್ತೆ. ಆದ್ರೆ ಒಂದು ಬೆಟ್ಟ ಮತ್ತು ಇನ್ನೊಂದು ಬೆಟ್ಟದ ಮಧ್ಯೆ 1000 ಮೀಟರ್ಗಿಂತ ಹೆಚ್ಚಿನ ಡಿಸ್ಟೆನ್ಸ್ ಇದ್ರೆ ಅದನ್ನ ಅರಾವಳಿ ಬೆಟ್ಟಕ್ಕೆ ಸಂಬಂಧಪಟ್ಟ ಬೆಟ್ಟ ಅಲ್ಲ ಅಂತ ಹೇಳಲಾಗುತ್ತೆ. ಇದು ಕೂಡ ಮತ್ತೊಂದು ರೀಸನ್ ಅರಾವಳಿ ಬೆಟ್ಟದ ಪ್ರೊಟೆಕ್ಟೆಡ್ ಲಿಸ್ಟ್ ಇಂದ ಆಚೆ ತರುವಂತದ್ದು. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಯಾರ ಪರವಾಗಿ ಈ ತೀರ್ಪನ್ನ ಹೊರಡಿಸಿದೆ? ಯಾರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಈ ತೀರ್ಪನ್ನ ಪ್ರಕಟಣೆ ಮಾಡಿದೆ? ಇದು ನಮ್ಗೆ ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ ಇರೋದೇ ಎನ್ವಿರಾನ್ಮೆಂಟ್ ನ ರಕ್ಷಣೆಗಾಗಿ. ಆದ್ರೆ ಎನ್ವಿರಾನ್ಮೆಂಟ್ಗೆ ವಿರುದ್ಧವಾದಂತ ರಿಪೋರ್ಟ್ ಮಾಡಿರುವಂತ ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ ಯಾರಿಗೋಸ್ಕರ ಈ ರಿಪೋರ್ಟ್ ಅನ್ನ ಹೀಗೆ ಫ್ರೇಮ್ ಮಾಡಿದೆ? ಈ ತರ ಮೈನಿಂಗ್ ಮಾಫಿಯಾ ಇದೇ ಹೊಸದಾಗಿ ಏನು ಶುರುವಾಗ್ತಾ ಇಲ್ಲ. ಇದಕ್ಕಿಂತ ಮುಂಚೆ ಅಂದ್ರೆ 1980 ಮತ್ತು 1990ರ ದಶಕದಲ್ಲಿ ಎಗ್ಗಿಲ್ಲದೆ ಮೈನಿಂಗ್ ಮಾಫಿಯಾ ಬಹು ಜೋರಾಗಿ ನಡೀತಾ ಇತ್ತು. ರಾಜಸ್ಥಾನ ಮತ್ತು ಹರಿಯಾಣದಲ್ಲಿ ಸ್ಟೋನ್ ರಶ್ ದಂಧೆ ಕೂಡ ಶುರುವಾಗಿರುತ್ತೆ. ಪರ್ವತಗಳನ್ನ ಕಡಿಯೋದು, ಕಲ್ಲು ಗಣಿಗಾರಿಕೆ ಮಾಡೋದು. ಇದರ ತೀವ್ರತೆ ಹೇಗಿತ್ತು ಅಂದ್ರೆ ಸಿಕ್ಕ ಕಡೆಗಳೆಲ್ಲ ಬೆಟ್ಟಗಳನ್ನ ಕಡಿದು ಗಣಿಗಾರಿಕೆ ಮಾಡ್ತಾ ಇದ್ರು. ಇದರ ಪರಿಣಾಮ 128 ಬೆಟ್ಟಗಳ ಪೈಕಿ 31 ಬೆಟ್ಟಗಳನ್ನ ಆಗ್ಲೇ ಕಡಿದು ನೆಲಸಮ ಮಾಡಲಾಗಿದೆ. CIG ವರದಿ ಪ್ರಕಾರ 2011ರಿಂದ 2017ರವರೆಗೆ ಅಂದ್ರೆ ಬರೀ 6 ವರ್ಷದಲ್ಲಿ ಸುಮಾರು 1 ಕೋಟಿ ಟನ್ ಅಷ್ಟು ಪ್ರಮಾಣದ ಖನಿಜಗಳನ್ನ ರಫ್ತು ಮಾಡಲಾಗಿದೆ, ಅಕ್ರಮವಾಗಿ ಲೂಟಿ ಮಾಡಲಾಗಿದೆ. ಈ ಲೂಟಿಯ ಪ್ರಮಾಣ ಎಷ್ಟಿರ್ಬೋದು ಅಂತ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ. ಡೆಲ್ಲಿ NCR ನಲ್ಲಿ ಹೊಸ ಕಟ್ಟಡದ ನಿರ್ಮಾಣ ಆಗ್ತಿದೆಯಲ್ಲ, ಅದಕ್ಕೆಲ್ಲ ಬೇಕಾಗುವಂತಹ ರಾ ಮೆಟೀರಿಯಲ್ಸ್ ನ ಇಲ್ಲಿಂದಾನೇ ಪೂರೈಸಲಾಗುತ್ತೆ. ಇಲ್ಲಿ ಮತ್ತೊಂದು ಆತಂಕಕಾರಿ ವಿಚಾರ ಅಂದ್ರೆ ಬೆಟ್ಟವನ್ನ ಕೊರೆಯಲು ಉಪಯೋಗಿಸ್ತಾರಲ್ಲ ಆ ವಿಧಾನ. ಡೈನಾಮೈಟ್ ಅನ್ನ ಬಳಸಿ ಬೆಟ್ಟವನ್ನ ಸ್ಫೋಟಗೊಳಿಸಿ ಅದರಿಂದ ಬರುವ ಕಲ್ಲು ಮತ್ತು ಖನಿಜಗಳನ್ನ ರಹಸ್ಯ ಮಾರ್ಗಗಳ ಮೂಲಕ ಕ್ರೈಮ್ ಸಿಂಡಿಕೇಟ್ಗಳು ಮಾರಾಟ ಮಾಡ್ತವೆ.
ಇದೊಂದು ವ್ಯವಸ್ಥಿತ ದಂಧೆ. ಇದರ ಹಿಂದೆ ಕಾಣದ ದೊಡ್ಡ ದೊಡ್ಡ ಕೈಗಳಿವೆ. ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಮತ್ತು ಪೊಲಿಟಿಷಿಯನ್ಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಇದೆಲ್ಲ ನೋಡ್ತಾ ಇದ್ರೆ ಗಾಂಧೀಜಿಯವರ ಒಂದು ಮಾತು ನೆನಪಾಗುತ್ತೆ. ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಸಾಕಾಗುವಷ್ಟು ಇದೆ, ಆದ್ರೆ ಪ್ರತಿಯೊಬ್ಬರ ದುರಾಸೆಗಾಗುವಷ್ಟು ಅಲ್ಲ. ಅರಾವಳಿಯ ಈ ಕೇಸ್ನಲ್ಲಿ ಇದು ಅಕ್ಷರಶಃ ನಿಜ ಅಂತ ಅನ್ಸುತ್ತೆ. ಈ ಮೈನಿಂಗ್ ಮಾಫಿಯಾದವರ ದುರಾಸೆ ಎಷ್ಟರ ಮಟ್ಟಿಗಿದೆ ಅಂದ್ರೆ 2022ರಲ್ಲಿ ಒಂದು ಘಟನೆ ನಡೆಯುತ್ತೆ. ಹರಿಯಾಣದಲ್ಲಿ ಇಂತಹದೇ ಒಂದು ಅಕ್ರಮ ಗಣಿಗಾರಿಕೆಯನ್ನು ತಡೆಯೋದಕ್ಕೆ ಹೋದ DSP ಸುರೇಂದ್ರ ಸಿಂಗ್ ಅವರನ್ನ ಮಾಫಿಯಾದ ಟ್ರಕ್ ಅನ್ನ ಹರಿಸಿ ಕೊಲೆ ಮಾಡಲಾಗುತ್ತೆ. ಅಲ್ಲಿ ಪರಿಸ್ಥಿತಿ ಎಷ್ಟೊಂದು ಕೈಮೀರಿ ಹೋಗಿರುತ್ತೆ ಅಂದ್ರೆ ಯಾವ ಮಟ್ಟಿಗೆ ಇನ್ಫ್ಲೂಯೆನ್ಸ್ಗಳು ವರ್ಕ್ ಆಗ್ತಾ ಇತ್ತು ಅಂತ ಊಹೆ ಮಾಡ್ಕೋಬಹುದು. ಇಷ್ಟೆಲ್ಲ ನಡೀತಾ ಇದ್ರು ರಾಜ್ಯ ಸರ್ಕಾರ ಬೇಲಿನೇ ಎದ್ದು ಹೊಲ ಮೇದ ಹಾಗೆ ಅರಾವಳಿ ಬೆಟ್ಟದ ವ್ಯಾಖ್ಯಾನವನ್ನೇ ಚೇಂಜ್ ಮಾಡೋದಕ್ಕೆ ಹೊರಟಿತ್ತು. ಇದರ ಮಧ್ಯೆ ಸುಪ್ರೀಂ ಕೋರ್ಟ್ ಪ್ರವೇಶ ಮಾಡಿ ಒಂದು ಮಟ್ಟಿಗೆ ಇದನ್ನೆಲ್ಲ ಸ್ಟಾಪ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಬ್ಯಾನ್ ಮಾಡಿದ್ದು ಅರಾವಳಿ ಬೆಟ್ಟಗಳನ್ನ ಕಡಿಬಾರ್ದು ಅಂತ. ಆದ್ರೆ ಇಲ್ಲಿ ಪ್ರಶ್ನೆ ಉದ್ಭವಿಸುತ್ತೆ, ಅರಾವಳಿ ಬೆಟ್ಟಗಳು ಅಂದ್ರೆ ಏನು ಅಂತ. ಈ ಉತ್ತರವನ್ನ ಹುಡುಕೋದಕ್ಕೆ ಹೊರಟ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಒಂದು ವ್ಯಾಖ್ಯಾನವನ್ನ ಹೊರಡಿಸುತ್ತೆ. ಆ ವ್ಯಾಖ್ಯಾನನೇ ಈಗ ಇಷ್ಟೊಂದು ಕಾಂಟ್ರವರ್ಸಿಗೆ ಕಾರಣವಾಗ್ತಾ ಇರೋದು. ಅಂದ್ರೆ ರಕ್ಷಣೆಗೆ ಇರ್ಬೇಕಾದವರೇನೆ ಭಕ್ಷಣೆ ಮಾಡೋದಕ್ಕೆ ಶುರುವಾದಾಗ ಬೆಟ್ಟಗಳನ್ನ ಕಡಿದು ನಗರ ಮಾಡಿದ್ರೆ ಒಳ್ಳೇದೇ ಅಲ್ವಾ? ವಸತಿ ಇಲ್ದಿರೋರಿಗೆ ವಸತಿ ಕೊಡಬಹುದು. ಆದ್ರೆ ಅರಾವಳಿ ಬೆಟ್ಟಗಳು ಯಾಕಿಷ್ಟು ಮಹತ್ವ ನಮಗೆ ಅಂತ ತಿಳ್ಕೋಬೇಕು. ಅರಾವಳಿ ಬೆಟ್ಟಗಳು ಅಂದ್ರೆ ಶಿಖರಗಳ ಸಾಲು ಅಂತ ಅರ್ಥ ಸಂಸ್ಕೃತದಲ್ಲಿ. ಈ ಶ್ರೇಣಿ ದೆಹಲಿ, ಹರಿಯಾಣದಿಂದ ಶುರುವಾಗಿ ರಾಜಸ್ಥಾನ, ಗುಜರಾತ್ನವರೆಗೆ ಸುಮಾರು 670 ಕಿಲೋಮೀಟರ್ ಉದ್ದ ಹರಡಿಕೊಂಡಿದೆ. ಈ ಬೆಟ್ಟದ ಇತಿಹಾಸ ಇದೆಯಲ್ಲ, ಇದು ನಮ್ಮ ದೇಶದ ಇತಿಹಾಸಕ್ಕಿಂತ ಬಹಳ ಪುರಾತನವಾದುದು. ಅರಾವಳಿ ಹುಟ್ಟಿದ್ದು 1.9 ಬಿಲಿಯನ್ ಅಂದ್ರೆ 190 ಕೋಟಿ ವರ್ಷಗಳ ಹಿಂದೆ. ಆಗ ನಮ್ಮ ಭಾರತ ಅನ್ನೋ ಭೂಭಾಗ ಕೂಡ ಇರಲಿಲ್ಲ. ಹೋಲಿಕೆ ಮಾಡಿ ನೋಡೋದಾದ್ರೆ ಹಿಮಾಲಯ ಪರ್ವತ ಹುಟ್ಟಿದ್ದು ಕೇವಲ 5 ಕೋಟಿ ವರ್ಷಗಳ ಹಿಂದೆ ಅಷ್ಟೇ. ಕೋಟ್ಯಾಂತರ ವರ್ಷಗಳಿಂದ ಚಳಿ, ಬಿಸಿಲು, ಗಾಳಿ, ಮಳೆಗೆ ಸವೆದು ಈ ಪರ್ವತಗಳ ಎತ್ತರ ದಿನೇ ದಿನೇ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಹಾಗೆ ಅರಾವಳಿ ಭೂಭಾಗದಲ್ಲಿ ಭೂಕಂಪದ ಲಕ್ಷಣಗಳು ತೀರಾ ಕಡಿಮೆ. ಹೀಗಂತ ಅಭಿಪ್ರಾಯ ಪಡ್ತಾರೆ ಭೂವೈಜ್ಞಾನಿಕರು. ಇಷ್ಟು ಪುರಾತನವಾದ ಪರ್ವತ ಉತ್ತರ ಭಾರತದ ಲೈಫ್ ಲೈನ್ ಅಂತಾನೆ ಹೇಳ್ಬಹುದು. ಮಧ್ಯ ಏಷ್ಯಾದಿಂದ ಬರೋ ಶೀತ ಗಾಳಿಯನ್ನ ರಕ್ಷಣೆಯನ್ನ ಒದಗಿಸುತ್ತೆ. ಇಲ್ಲಿ 300ಕ್ಕಿಂತ ಅಧಿಕ ಸಸ್ಯ ಪ್ರಭೇದಗಳಿದೆ. ಹಾಗೆ 120ಕ್ಕೂ ಹೆಚ್ಚು ಪಕ್ಷಿ ಪ್ರಭೇದಗಳ ವಾಸಸ್ಥಾನ ಇದೆ. ಅರಾವಳಿ ಕಾಡುಗಳು ಧೂಳನ್ನ ಹಿಡಿದಿಟ್ಟು ಫಿಲ್ಟರ್ ಮಾಡ್ತವೆ. ಅಂದ್ರೆ ದೆಹಲಿ ಮತ್ತು ಸುತ್ತಮುತ್ತಲಿನ ಭಾಗದಲ್ಲಿ ಜನರೇಟ್ ಆಗೋ ಏರ್ ಪೊಲ್ಯೂಷನ್ ಅನ್ನ ಹಿಡಿದಿಟ್ಕೊಂಡು ಇದು ಫಿಲ್ಟರ್ ರೀತಿ ಕೆಲಸ ಮಾಡುತ್ತೆ. ಈಗಾಗಲೇ ದೆಹಲಿಯಲ್ಲಿ ಉಸಿರಾಡೋದಕ್ಕೂ ಆಗದಿರೋಷ್ಟು ಕಷ್ಟದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲಿ ಅರಾವಳಿ ಬೆಟ್ಟಗಳನ್ನ ಕಡಿದ್ರೆ ಇನ್ನು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಊಹೆ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಇನ್ನೊಂದು ಬಹುಮುಖ್ಯ ಕಾರಣ ಅಂತ ಹೇಳಿದ್ರೆ ಡೆಸರ್ಟಿಫಿಕೇಶನ್. ರಾಜಸ್ಥಾನದ ಭಾಗದಲ್ಲಿ ಥಾರ್ ಮರುಭೂಮಿ ಇದೆ. ಅರಾವಳಿ ಇದಕ್ಕೆ ತಡೆಗೋಡೆ ಅಂತ ಇದೆ. ಅಂದ್ರೆ ಮರಳು ಭೂಮಿ ಸ್ಪ್ರೆಡ್ ಆಗದೆ ಅಲ್ಲಿ ಈ ಪರ್ವತ ಶ್ರೇಣಿ ಇಲ್ಲ ಅಂತ ಹೇಳಿದ್ರೆ ಥಾರ್ ಮರುಭೂಮಿ ದೆಹಲಿವರೆಗೂ ವಿಸ್ತೀರ್ಣವಾಗ್ತಾ ಇತ್ತು. ಹಾಗೆ ಥಾರ್ ಮರುಭೂಮಿಯಿಂದ ಬೀಸೋ ಬಿಸಿ ಗಾಳಿ ದೆಹಲಿ NCR ವರೆಗೂ ಬರ್ತಾ ಇತ್ತು. ಈ ಬೆಟ್ಟಗಳು ಕಾಪಾಡ್ತಾ ಇರೋದ್ರಿಂದ ಅಲ್ಲಿನ ಬಿಸಿ ಗಾಳಿ ದೆಹಲಿವರೆಗೂ ತಲುಪೋದಿಲ್ಲ. ವಾಟರ್ ಕ್ರೈಸಿಸ್. ಬೆಟ್ಟಗಳು ಮಳೆ ನೀರನ್ನ ಹಿಡಿದು ಅಂತರ್ಜಲವನ್ನ ಸಂರಕ್ಷಿಸುತ್ತೆ. ಇದು ಒಂದು ರೀತಿಯ ಸ್ಪಾಂಜ್ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಅಷ್ಟೇ ಅಲ್ಲ, ಪ್ರಮುಖವಾದ ನದಿಗಳು ಇಲ್ಲಿಂದಾನೇ ಹುಟ್ಟುತ್ತವೆ. ಬೇಸಿಗೆಯಲ್ಲಿ ಎದುರಾಗಬಹುದಾದಂತಹ ಬರಗಾಲವನ್ನ ಕೂಡ ಇದು ಇನ್ನು ವನ್ಯಜೀವಿಗಳಿಗೆ ಇದು ಬಹಳ ಅಪಾಯಕಾರಿ. ಯಾಕಂತ ಹೇಳಿದ್ರೆ ಸಾರಿಸ್ಕಾ ಟೈಗರ್ ರಿಸರ್ವ್ ಮತ್ತು ರತ್ನಂಬೋರ್ ಟೈಗರ್ ರಿಸರ್ವ್ ಎರಡಕ್ಕೂ ಈ ಅರಾವಳಿ ಸೇತುವೆ ಅಂತ ಇದೆ. ಈ ಕೊಂಡಿ ಕಟ್ಟಾದ್ರೆ ಅಲ್ಲಿ ವನ್ಯಜೀವಿಗಳು ಐಸೋಲೇಟ್ ಹೀಗಾದಾಗ ಏನಾಗುತ್ತೆ ಅಂದ್ರೆ ಹತ್ತಿರದ ಸಂಬಂಧದಲ್ಲಿ ಬ್ರೀಡಿಂಗ್ ಶುರು ಆಗೋದ್ರಿಂದ ವನ್ಯಜೀವಿಗಳ ಆಫ್ ಸ್ಪ್ರಿಂಗ್ಸ್ ನಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಇದರಿಂದ ದುರ್ಬಲಗೊಳ್ತವೆ ಪ್ರಾಣಿಗಳು. ಇದನ್ನ ಜೆನೆಟಿಕ್ ಡೆಡ್ ಎಂಡ್ ಅಂತ ಕರೀತಾರೆ. ಇದರಿಂದ ಆಗೋದಿಷ್ಟೇ, ಜೀವಂತ ಶವದ ರೀತಿ ಬದುಕ್ತಾವೆ ವನ್ಯಜೀವಿಗಳು. ಇಷ್ಟೆಲ್ಲಾ ನಡೀತಾ ಇದ್ರು ಸರ್ಕಾರ ಕಣ್ಣು ಮುಚ್ಚಿ ಕೂತಿದ್ಯಾ? ಖಂಡಿತವಾಗಿಯೂ ಇಲ್ಲ. ಸರ್ಕಾರ ಇದಕ್ಕೆ ತನ್ನ ಪರವಾಗಿ ಸ್ಪಷ್ಟೀಕರಣವನ್ನ ಕೊಡ್ತಾ ಇದೆ. ನಾವು ಏಕರೂಪ ವ್ಯಾಖ್ಯಾನವನ್ನ ತರೋದಕ್ಕೆ ಹೊರಟಿದ್ವಿ ಅಂತ ಸರ್ಕಾರ ಹೇಳ್ತಾ ಇದೆ. ಈ ಹಿಂದೆ ಶುರುವಾಗಿತ್ತು. ಅಂದ್ರೆ ರಾಜಸ್ಥಾನ ತನ್ನ ಪ್ರಕಾರ ಒಂದು ಗೆರೆಯನ್ನ ಹಾಕಿಕೊಳ್ತಾ ಇತ್ತು. ಹಾಗೆ ಹರಿಯಾಣ ಇದಕ್ಕೆ ಮತ್ತೊಂದು ವ್ಯಾಖ್ಯಾನವನ್ನ ಕೊಡ್ತಾ ಇತ್ತು. ಈ ಎಲ್ಲಾ ಗೊಂದಲಗಳಿಂದ ಒಂದು ಏಕರೂಪ ವ್ಯಾಖ್ಯಾನವನ್ನ ನೀಡೋಕೆ ಹೊರಟಿತ್ತು ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಹೇಳೋ ಪ್ರಕಾರ ಬರೀ 100 ಮೀಟರ್ ಅಂತ ಹೇಳಿದ್ರೆ ಅಂತ ಬೆಟ್ಟಗಳನ್ನ ಮಾತ್ರ ಗಣಿಗಾರಿಕೆ ಮಾಡಬಾರ್ದು ಅಂತ ನಾವು ಹೇಳ್ತಾ ಇಲ್ಲ.
ಬದಲಾಗಿ ಸುತ್ತಮುತ್ತ ಇರೋ ಬೆಟ್ಟಗಳನ್ನ ಕೂಡ ಗಣಿಗಾರಿಕೆ ಮಾಡಬಾರ್ದು ಅಂತ ನಾವು ಹೇಳ್ತಾ ಇದ್ದೀವಿ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟೀಕರಣವನ್ನ ಕೊಡ್ತಾ ಇದೆ. ಸದ್ಯಕ್ಕೆ ಮೈನಿಂಗ್ ನ ಹೊಸ ಪರವಾನಗಿಯನ್ನ ರದ್ದು ಮಾಡಲಾಗಿದೆ ಅಂತ ಸರ್ಕಾರ ಹೇಳ್ತಾ ಇದೆ. ಪರಿಸರ ಪ್ರೇಮಿಗಳು ಹೇಳ್ತಿರೋದು ಇದು ರೂಲ್ಸ್ ಅನ್ನ ಮ್ಯಾನಿಪುಲೇಟ್ ಮಾಡಿ ಗಣಿಗಾರಿಕೆಗೆ ಸಹಾಯ ಮಾಡಲಾಗ್ತಿದೆ. 27,000ಕ್ಕಿಂತ ಅಧಿಕ ದಾಖಲಾದ ಪ್ರಕರಣಗಳು ಇವೆ. ಇದು ಬರೀ ರಾಜಸ್ಥಾನದಲ್ಲಿ ದಾಖಲಾದ ಪ್ರಕರಣಗಳಲ್ಲ. ಕಾನೂನು ಇದ್ದಾಗಲೇ ಇಷ್ಟು ಉಲ್ಲಂಘನೆ ಆಗ್ತಾ ಇದೆ ಅಂದ್ರೆ ಇನ್ನು 90% ಬೆಟ್ಟಗಳಿಗೆ ರಕ್ಷಣೆಯೇ ಇಲ್ಲ ಅಂತಾದ್ರೆ ಇನ್ನು ಯಾವ ಮಟ್ಟಿಗೆ ಇಲ್ಲಿ ಗಣಿಗಾರಿಕೆ ಹೆಚ್ಚಬಹುದು ಅಂತ ಪರಿಸರ ಪ್ರೇಮಿಗಳು ಕ್ವಶನ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಉದ್ಭವವಾಗುತ್ತೆ. ಮಾನವ ಮತ್ತು ಪರಿಸರದ ಮಧ್ಯೆ ಸಂಘರ್ಷ ಯಾವಾಗ್ಲೂ ಇದ್ದಿದ್ದೆ. ಆದ್ರೆ ಹೊಸ ನಗರವನ್ನ ಕಟ್ಟಬಹುದು. 250 ಕೋಟಿ ವರ್ಷದಷ್ಟು ಹಳೆಯದಾದ ಪರ್ವತ ಶ್ರೇಣಿಯನ್ನ ಕಟ್ಟೋದಕ್ಕಾಗತ್ತಾ?